ಸಿರಿ ಸಂಪತ್ತಿನ ಸಮೃದ್ಧಿ ಮತ್ತು ಕುಟುಂಬ ಸೌಖ್ಯನೂ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಆಸ್ಟ್ರೋಗ್ರಿಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸರಸ್ವತಿ ಹರೀಶ್, ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಕನ್ಸಲ್ಟೆಂಟ್. ಇವತ್ತು ನಾವು ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಶ್ರಾವಣ ಮಾಸ ಅಂದ್ರೇ ಎಲ್ರಿಗೂ ಸಂಭ್ರಮ, ಹಬ್ಬಗಳ ಸಂಭ್ರಮ, ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸು, ಮದುವೆಗಳು, ನಾಮಕರಣಗಳು, ಗೃಹ ಪ್ರವೇಶ, ಈ ಥರ ಹಲವಾರು ಸಂಭ್ರಮ. ಅಷ್ಟೇ ಅಲ್ದಿರ ಆಧ್ಯಾತ್ಮಿಕವಾಗಿ ಶ್ರಾವಣ ಮಾಸ ತುಂಬ ಒಳ್ಳೆಯದು. ಅದಲ್ಲದೆ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪೂಜೆಗಳಿಗೆಲ್ಲ ತುಂಬ ಒಳ್ಳೆಯ ಫಲ ಇದೆ. ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳು ಬರುತ್ತೆ. ಅಷ್ಟೇ ಅಲ್ದಿರ ವಿಶೇಷವಾಗಿ ಶ್ರಾವಣ ಶನಿವಾರ ಆಚರಣೆ ಮಾಡ್ತಾರೆ. ಈ ಶ್ರಾವಣ ಮಾಸ ಬರೀ ಹಬ್ಬಗಳು, ವೆಂಕಟೇಶ್ವರ ಸ್ವಾಮಿ ಆರಾಧನೆ ಅಷ್ಟೇ ಅಲ್ದಿರ ಶಿವನ ಮಾಸನೂ ಆಗಿದೆ. ಈ ಶ್ರಾವಣ ಮಾಸನ ಶಿವನಿಗೆ ಅರ್ಪಿಸಿದ್ದಾರೆ. ಯಾಕಂದರೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ದಾನವರು ಅಮೃತಕ್ಕೋಸ್ಕರ ಕಿತ್ತಾಡುವಾಗ ಮೊದಲು ಸಮುದ್ರದಿಂದ 14 ವಸ್ತುಗಳು ಬರುತ್ತೆ. 13 ವಸ್ತುಗಳನ್ನ ದೇವತೆಗಳು ದಾನವರು ಹಂಚ್ಕೋತಾರೆ. ಬಟ್ 14ನೇ ವಸ್ತು ಹಾಲಾಹಲ ಆಗಿರುತ್ತೆ. ಈ ಹಾಲಾಹಲ ಜಗತ್ತನ್ನೆಲ್ಲ ನಾಶ ಮಾಡುತ್ತೆ ಅಂತ ಶಿವ ಅದನ್ನು ಕುಡಿದು ಜಗತ್ತನ್ನೆಲ್ಲ ಉಳಿಸ್ತಾರೆ. ಶಿವ ಹಾಲಾಹಲ ಕುಡಿಯುವಾಗ ಪಾರ್ವತಿ ದೇವಿ ವಿಷನ ಗಂಟ್ಲಲ್ಲೇ ಒತ್ತಿ ಹಿಡಿದು, ಅದು ಶಿವನ ದೇಹ ಫುಲ್ಲು ಸೇರಿದಿರೋ ಥರ ಅಲ್ಲೇ ಒತ್ತಿ ಹಿಡಿದು ಕಾಪಾಡ್ತಾರೆ. ಆವತ್ತಿನಿಂದ ಶಿವ ನೀಲಕಂಠ ಆಗ್ತಾನೆ. ಅದು ನಡೆದಿದ್ದು ಶ್ರಾವಣ ಮಾಸದಲ್ಲೇ. ಆದ್ದರಿಂದ ಶ್ರಾವಣ ಮಾಸನ ಶಿವನಿಗೆ ಅರ್ಪಿಸಿದ್ದಾರೆ. ಈ ಜಗತ್ತನ್ನು ಉಳಿಸೋಕ್ಕೋಸ್ಕರ ಹಾಲಾಹಲ ಕುಡ್ದಿರುವಂತಹ ಶಿವನ್ನ ಈ ಶ್ರಾವಣ ಮಾಸದಲ್ಲಿ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿ ಧಾರಣೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ದಿರ ಶಿವಾಭಿಷೇಕ, ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಮಗೆ ಒಳ್ಳೆ ಆರೋಗ್ಯ, ಮಕ್ಕಳಿಗೆ ತುಂಬ ಒಳ್ಳೆಯ ವಿದ್ಯಾಭ್ಯಾಸ, ಸಿರಿ ಸಂಪತ್ತಿನ ಸಮೃದ್ಧಿ ಮತ್ತು ಕುಟುಂಬ ಸೌಖ್ಯನೂ ಸಿಗುತ್ತೆ.